ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಮಾಜಿ ಶಾಸಕ ರಾಮಸ್ವಾಮಿ. ಕ್ರಿಮಿನಲ್ ಪ್ರಕರಣದಲ್ಲಿ ತೊಡಗಿರುವ ನಟ ದರ್ಶನ್, ಇದು ರೇಣುಕಾಸ್ವಾಮಿ ಪತ್ನಿಗೆ ಆಗಿರುವ ಅನ್ಯಾಯ ಅಲ್ಲ, ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಆದ ಅನ್ಯಾಯವಾಗಿದೆ. ದರ್ಶನ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇದು ಅವರ ಕೊನೆಯ ಪರಮಾವಧಿಯಾಗಿದೆ. ದರ್ಶನ್ ವಿರುದ್ಧ ಮಾಜಿ ಶಾಸಕ ರಾಮಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನದಲ್ಲಿ ಮಾಜಿ ಶಾಸಕ ರಾಮಸ್ವಾಮಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಧ್ಯಮ ಮಿತ್ರರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ತೊಡಗಿದ್ದಾರೆ ನಟ ದರ್ಶನ್. ಈ ರೀತಿಯಾಗಿ ಒಬ್ಬ ನಟನಾಗಿ ಈ ರೀತಿಯಾಗಿ ಮಾಡೋದು ಅಸಭ್ಯ ಅನ್ನುವ ನಿಟ್ಟಿನಲ್ಲಿ ಈಗ ಮಾಜಿ ಶಾಸಕ ರಾಮಸ್ವಾಮಿ ಮಾತನಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಸನದಲ್ಲಿ ಮಾಜಿ ಶಾಸಕ ರಾಮಸ್ವಾಮಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ನಟ ದರ್ಶನ್ ತೊಡಗಿದ್ದಾರೆ. ಇದು ರೇಣುಕಾಸ್ವಾಮಿ ಪತ್ನಿಗೆ ಮಾತ್ರ ಮಾಡಿರುವ ಅನ್ಯಾಯ ಅಲ್ಲ, ಇದು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಆದ ಅನ್ಯಾಯವಾಗಿದೆ. ಹಾಗಾಗಿ ಈಗ ರೇಣುಕಾಸ್ವಾಮಿ ಪತ್ನಿ ಸಹಿತ ರಾಜ್ಯದ ಮಹಿಳೆಯರಿಗೆಲ್ಲರಿಗೂ ಕೂಡ ನ್ಯಾಯ ಬೇಕು. ದರ್ಶನ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇದು ಅವರ ಕೊನೆಯ ಪರಮಾವಧಿಯಾಗಿದೆ. ದರ್ಶನ್ ವಿರುದ್ಧ ಮಾಜಿ ಶಾಸಕ ರಾಮಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಶಾಸಕ ರಾಮಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ನಟ ದರ್ಶನ್ ತೊಡಗಿದ್ದಾರೆ. ಇದು ರೇಣುಕಾಸ್ವಾಮಿ ಪತ್ನಿಗೆ ಮಾತ್ರ ಆಗಿರುವ ಅನ್ಯಾಯವಲ್ಲ, ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಆಗಿರುವಂತಹ ಅನ್ಯಾಯ. ಹಾಗಾಗಿ ದರ್ಶನ್ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇದು ಅವರ ಕೊನೆಯ ಪರಮಾವಧಿಯಾಗಿದೆ ಅಂತ ದರ್ಶನ್ ವಿರುದ್ಧ ಮಾಜಿ ಶಾಸಕ ರಾಮಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ.